ಎಲ್ಲ ಜೋರು ಹುಡುಗಿ. ನಾನು ನಿಮ್ಮ ಯೂಟ್ಯೂಬ್ ಗೆಳತಿ. ಪೇಡ ತಿಂತಾಯಿದ್ದೀನಿ. ಪೇಡ ಕೊಟ್ಟರಿಲ್ಲ ಅಂಥವು ಹಾಗೆ ತಿನ್ಕೊತ ಮಾತಾಡ್ತೀನಿ. ಇದು ನಮ್ಮ ಶರಣಬಸವೇಶ್ವರ ದೇವಸ್ಥಾನ. ಇಲ್ಲಿ ದಾಸೋಹ ಸಹಸ್ರಾರು ಜನಗಳಿಗೆ ಭಕ್ತಾದಿಗಳು ಇಟ್ಟಿದ್ದಾರೆ. ನೋಡಿ, ಹೇಳಲು ಪದಗಳೇ ಸಾಲ್ತಾ ಇಲ್ಲ. ನೀವೇ ನೋಡ್ಕೊತಾ ಹೋಗ್ರಿ, ಗೊತ್ತಾಗುತ್ತೆ ನಿಮ್ಮದು ಏನೇನಿದೆ ಅಂತ. ಇದರೊಳಗೆ ನಿಮಗೆ ಗೊತ್ತಾಗುತ್ತೆ. ಸಾಲಾಗಿ ಬರ್ರಿ ಎಲ್ಲರೂ. ಈಗಾಗಲೇ ನಮ್ಮ ಮಾರ್ಗದರ್ಶಕರು, ನಮ್ಮ ಕಲಬುರಗಿಯ ನಾಡಿನ ಹಿರಿಯರು, ವಿಧಾನ ಪರಿಷತ್ ಸದಸ್ಯರಾಗಿರುವಂತ ನಮ್ಮ ನೆಚ್ಚಿನ ನಮೋಶಿ ಅಣ್ಣನವರು ಕೂಡ ಇವತ್ತ ದಾಸೋಹದಲ್ಲಿ ಭಾಗಿಯಾಗಿ ಭಕ್ತರಿಗೆ ಒಂದು ಪ್ರಸಾದ ವ್ಯವಸ್ಥೆ ಮಾಡುತ್ತಾ ಇದ್ದಾರೆ. ದಯವಿಟ್ಟು ಆ ಸೌಭಾಗ್ಯ ನಿಮ್ಮ ಬಾಳಿನಲ್ಲಿ ಬಂದಿದೆ. ಎಲ್ಲರೂ ಸಾಲಾಗಿ ಎಲ್ಲರೂ ಪ್ರಸಾದ ತಗೋಬೇಕು. ತಗೊಂಡು ತಟ್ಟೆಗಳು ಊಟ ಆದ್ಮೇಲೆ ಬಲಭಾಗದಲ್ಲಿ ತೊಳೆಯುವ ವ್ಯವಸ್ಥೆ ಇದೆ, ಅಲ್ಲಿ ತೊಳೆಯಲ್ಲಿ ನೀವು ಪ್ಲೇಟ್ ಇಡಬೇಕು. ದಯವಿಟ್ಟು ಸಾಲಾಗಿ ಬನ್ರಿ. ಅಕ್ಕ ತಂಗಿದ್ರೆ, ಅಣ್ಣ ತಮ್ಮಂದಿರೆ, ಯಜಮಾನ್ರೆ, ನೀಡ್ಕೊಂಡ್ರೆ ಸ್ವಲ್ಪ ಮುಂದೆ ಹೋಗ್ರಿ. ಟೆಂಟ್ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ರಿ. ಕಾಕೋರೆ ಅಕ್ಕೋರೆ ಸ್ವಲ್ಪ ಮುಂದೆ ಹಿಂದೋಗ್ರಿ. ಇನ್ನೊಂದು ಸ್ವಲ್ಪ ಬೇರೆಯವ್ರಿಗೆ ದಾರಿ ಮಾಡಿಕೊಡ್ರಿ. ಯಾರು ಮಧ್ಯದಲ್ಲಿ ಕೂಡಬೇಡಿ. ಕೂಡೋರಿದ್ರು ಸ್ವಲ್ಪ ಹಿಂದೋಗಿ ಕೂಡ್ರಿ. ದಯವಿಟ್ಟು ಹಿಂದೋಗ್ರಿ. ನಡ್ರಮ್ಮ, ಮುಂದೆ ನಡ್ರಿ. ನೀಡ್ಕೊಂಡ್ರಲ್ಲ ಸ್ವಲ್ಪ ಮುಂದೆ ಹೋಗ್ರಿ. ಅಣ್ಣ ತಮ್ಮ ಮಕ್ಕಳು ದಾರಿಯಲ್ಲಿ ಕುಂತಾರೆ ನೋಡಿ, ಸ್ವಲ್ಪ ಹಿಂದೋಗ್ರಿ. ಇವತ್ತು ಎಲ್ಲರೂ ಶ್ರಾವಣ ಮಾಸದ ಕೊನೆ ಸೋಮವಾರ. ದರ್ಶನ ಪಡೆಯಬೇಕೆಂದು ಸವಿನಯ ಪ್ರಾರ್ಥನೆ. ಈ ಕೊನೆ ಸೋಮವಾರದ ಸಂದರ್ಭದಲ್ಲಿ ನಿಮ್ಮ ಆಭರಣಗಳ ಶರಣಬಸವೇಶ್ವರ ದೇವಸ್ಥಾನದ ಆಶೀರ್ವಾದವನ್ನ ಎಲ್ಲ ಗುಲ್ಬರ್ಗ ಈ ಭಾಗದ ಜನತೆ ಜವಾಬ್ದಾರಿಯನ್ನು ತಗೊಳ್ಳೋದಷ್ಟೇ ಅಲ್ಲ, ಮಾರ್ಗದರ್ಶನ ಮಾಡುವಂತ ಒಂದು ಕೆಲಸ ಕೂಡ ಯಾವತ್ತು ಮಾಡ್ತಾರೆ. ಅವರ ಆಶೀರ್ವಾದದಲ್ಲಿ ಈ ಕಾರ್ಯಕ್ರಮವನ್ನು ನಡೀತಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆ, ವಂದನೆಗಳನ್ನು ಈ ಸಂದರ್ಭದಲ್ಲಿ ಎಲ್ಲರೂ ಹಿಂದಾರಮ್ಮ. ಪ್ರಸಾದ್ ಸಿಕ್ಕಂದ್ರೆ ಎಲ್ಲ ಅಕ್ಕ ತಂಗಿದ್ರೆ ಸ್ವಲ್ಪ ಹಿಂದೋಗ್ರಿ. ದಯವಿಟ್ಟು ಹಿಂದೋಗ್ರಿ. ಅಣ್ಣ ತಮ್ಮಂದ್ರೆ ನೀರು लाइन से आ जाओ. सबके लिए दासो है, आराम से खा के जाओ. ನೋಡಿ ಫ್ರೆಂಡ್ಸ್, ಬಸವಣ್ಣ ಆಡಿಸ್ತಾರೆ.
ಶರಣಬಸವೇಶ್ವರ ಪೂಜೆ ಮಾಡಿದ್ದು ನೀರು ಬೀಳ್ತಾನೆ ನೋಡ್ರಿ, ಯಾಕೋ ಬೈದಂದು. ಹಾಳಿ ನೋಡ್ರಿ ಫ್ರೆಂಡ್ಸ್, ಎಲ್ಲಿಂದು ಎಲ್ಲಿಗೆ ಅಂತ. ಹಿಂಗೋಯ್ ಇದೇ ಥರ ಆ ಕಡೆ ಒಂದು ಈ ಕಡೆ ಒಂದು ನಡಬರಕ್ಕೆ 2 ಕಾಳಿ 4 ಕಾಳಿ ಇದ್ದಾವೆ ನೋಡಿ. ಇದು ಹೊರಗಡೆ ಹೋಗುವ ಗೇಟು, ಮತ್ತು ಅಲ್ಲೇ ಒಂದು ಗೇಟು, ಬೇರೆ ಆ ಕಡೆ ಇನ್ನೊಂದು ಗೇಟ್ ಇದೆ. 3 ಗೇಟ್ ಒಳಗೆ ಬರೋಕ್ಕೆ ಶರಣಬಸವೇಶ್ವರ ದೇವಸ್ಥಾನ. ಈ ಥರ ಇದೆ ನೋಡಿ ಫ್ರೆಂಡ್ಸ್. ಹೊರಗಡೆ ಬಂದೆ, ಗೇಟ್ ಹೊರಗಡೆ. ನಮ್ಮ ಮನೆ ಸಮೀಪ ಇಲ್ಲೇ ಇರೋದು. ಒಂದು 5 ನಿಮಿಷ ಆದರೆ 5 ನಿಮಿಷ ಆದ್ರೇ ಹೊರಗಡೆನೇ ಬರುತ್ತೆ.